ಮುಲಾಜಿಲ್ಲದೆ ಇದಕ್ಕೆ ಪ್ರತಿಕಾರ ತಗೊಳ್ಳುತ್ತೇನೆ ಅನ್ನೋದು ಯಾವ ರೀತಿ ಎಷ್ಟು ದಿನದಲ್ಲಿ ಆಗಬಹುದು ಇದಕ್ಕೆ ಅಂತ ಬುಲ್ಡೇಸರ್ ತರ ಒಂದು ಗುಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ದೇಹವನ್ನ ನೋಡಿದಾಗ ಏನು ರಕ್ತ ಕುದೀತಾ ಇದೆ ಸರ್, ಇವತ್ತು ಕೂಡ ಕುದೀತಾ ಇದೆ, ರಕ್ತ ಕುದೀತಾ ಇದೆ. ಅದು ಯಾವ ನಮ್ಮ ಶತ್ರು ದೇಶದಲ್ಲಿರ್ತಕ್ಕಂಥ ಜನರಿಗೂ ಇಂಥ ಒಂದು ನರಕ, ಘೋರವಾದ ನರಕ ಬರಬಾರದು. ಗುಪ್ತಚರ ಇಲಾಖೆಗೆ ಮಾಹಿತಿ ವೈಫಲ್ಯ ಇತ್ತ ಎಲ್ಲೋ ಅದ್ರ ಕಾಲ ಈಗ ಸರ್ಕಾರ ಹೆಚ್ಚಿನ ಗಮನ ಕೊಟ್ಟಿದೆ. ಬಾಬಾ ರಾಮದೇವ್ ಅವ್ರಿಗೆ ಒಂದು Z+ ಸೆಕ್ಯೂರಿಟಿನ ಕೊಡ್ಲಿಕ್ಕಾಗಿದೆ. ಈಗ ನಟಿ, ಬಾಲಿವುಡ್ ನಟಿ ಕಂಗನಾಗೆ Z+ ಸೆಕ್ಯೂರಿಟಿನ ಕೊಡ್ಲಿಕ್ಕಾಗಿದೆ. ಇಲ್ಲಿ ಯಾಕೆ ಸೆಕ್ಯೂರಿಟಿ ಕೊಡಲಿಕ್ಕೆ ವಿಫಲ ಆಯಿತು? ಲೆಕ್ಕಾಚಾರದಲ್ಲಿ ಕೇಂದ್ರದಲ್ಲೂ ಕೂಡ ಗುಪ್ತಚರ ಇಲಾಖೆಯವರು ಅದನ್ನ ಗಮನಿಸಬೇಕಾಯಿತು. ಈಗಾಗಲೇ ಅದನ್ನ ತೀಕ್ಷ್ಣವಾಗಿ ಪ್ರತಿಕ್ರಿಯೆ. ಸುಜಾತನ ಬಗ್ಗೆ ಬೇಡ್ಕೊಂಡ್ರು ಕೂಡ ಉಗ್ರ ಹೇಳುವಂಥದ್ದು, ಇನ್ನ ಗಂಡನನ್ನ ಸಾಯಿಸಿ ಮೋದಿಗೆ ಹೇಳುವಂತ ಹೇಳುವಂಥದ್ದು, ಎಷ್ಟು ಅವ್ರಿಗೆ ಉಗ್ರತನ ಅಲ್ಲಿ ಕೋಪ. ಪಾಕಿಸ್ತಾನ ಧ್ವಜ ಏನಾದ್ರು ಮುಂದಿನ ದಿನದಲ್ಲಿ ಆರಿಸಿದ್ರೆ ಅವ್ರನ್ನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಬಿಟ್ಟು ಬನ್ನಿ, ಅಲ್ಲೇ ಇರ್ಲಿ. ನಮಸ್ಕಾರ ವೀಕ್ಷಕರೇ, ಏನು ಕಳೆದ 3 ದಿನಗಳಿಂದ ಕೂಡ ದೇಶವೇ ಶೋಕಾಚರಣೆಯನ್ನ ಮಾಡ್ತಾ ಇದೆ. ಯಾಕಂತಂದ್ರೆ ಏನು ಒಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ದುರ್ಘಟನೆ ಕರ್ನಾಟಕದ 28 ಜನರ ಪ್ರಾಣವನ್ನ ತೆತ್ತಿರುವಂಥದ್ದು, ಪಾಪಿ ಪಾಕಿಸ್ತಾನದ ಉಗ್ರರಿಂದ ನಮ್ಮ ಭಾರತೀಯರ ಪ್ರಾಣವನ್ನ ಕಳೆದುಕೊಂಡಿರ್ತಾರೆ. ಮಗು ಅನ್ನುವಂಥದ್ದು ನೋಡ್ದಲೆ ಒಂದು ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸಿರುವಂಥದ್ದು. ಎಸ್, ಈ ಬಗ್ಗೆ ಮಾತಾಡ್ಲಿಕ್ಕೆ ಬಿಜೆಪಿಯ OBC ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ SP ಚಿದಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಏನನ್ಸುತ್ತೆ ಸರ್ ಈ ಬಗ್ಗೆ ಘಟನೆಗೆ? ಇಡೀ ದೇಶವೇ ಬಿಡಿತಾ ಇದೆ, ನೀವು ಹೇಳುವಂಥದ್ದಾದ್ರೆ. ಮೊದಲನೇದಾಗಿ ಎಲ್ಲ ಭಾರತೀಯರಿಗೆ ಮತ್ತು ನಮ್ಮ ನಾಗರಿಕರಿಗೆ ವಿಷಾದನೆಯನ್ನು ಹೇಳುತ್ತಾ, ಇದೊಂದು ನೋವಿನ ಸಂಗತಿ. ಏನು ಪಹಲ್ಗಾಮ್, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಇದೆ, ಆ ಒಂದು 3 ಕಿಲೋಮೀಟರ್ ಹೈಟಲ್ಲಿದೆ, ಸುಂದರವಾದ ತಾಣ. ಇದನ್ನು ಇಂಡಿಯನ್ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ತಾ ಇದ್ರು. ಎಲ್ಲ ಒಂದು ಪ್ರವಾಸಿಗರಿಗೆ ಬಹಳ ಅದು ಖುಷಿ ಕೊಡ್ತಾ ಇತ್ತು. ಆ ಜಾಗ ಒಂದು ಏನು ಎಲ್ಲ ಗ್ರೀನರಿ ಇರ್ತಕ್ಕಂಥ ವ್ಯವಸ್ಥೆ, ಅದಕ್ಕೆ ಸುಮಾರು ಸಾಹಸ ಪಟ್ಟೆ ಮೇಲೆ ಹತ್ತಬೇಕಾಯಿತು. ಎಲ್ಲೋ ಒಂದು ಕಡೆ ನಮ್ಮ ಈ ಮರ್ಸಿ ಹೊಡಿತಾರಲ್ಲ, ಆ ಒಂದು ನಿಟ್ಟಿನಲ್ಲಿ ಮಾಡಿಬಿಟ್ರು. ಯಾಕೆಂದರೆ ಎಲ್ಲೋ ಸರ್ಕಾರ ಕೂಡ ಟೂರಿಸಂಗೆ ಹೆಚ್ಚು ಒತ್ತು ಕೊಡಬೇಕು, ಕಾಶ್ಮೀರವನ್ನು ಮೂಲಾಗ್ರವಾಗಿ ಇಂಪ್ರೂವ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಟೂರಿಸ್ಟರ ಸಂಖ್ಯೆ ತುಂಬ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಇದನ್ನು ಮನಗಂಡಂಥ ಉಗ್ರರು, ಯಾಕೆಂದರೆ ಕೆಳಭಾಗದಲ್ಲಿ ಮಿಲಿಟರಿ ಇನ್ನೂ ಫೋರ್ಸ್ ಹಂಗೇ ಇರುತ್ತೆ, ಮೇಲ್ಭಾಗದಲ್ಲಿ ಬಹುಶಃ ಎಂದೆಂದು ಕಾಣದಂಗೆ, ಯಾಕೆಂದರೆ ಎಲ್ಲೋ ಒಂದು ಕಡೆ ಮಿಲಿಟರಿ ವೇಷದಲ್ಲಿ ಬಂದು, ಮಾರು ವೇಷದಲ್ಲಿ ಬಂದು, ಯಾರಿಗೂ ಗೊತ್ತಾಗ್ದಲ್ಲ. ಯಾಕೆಂದರೆ ಯಾವ ಪ್ರವಾಸಿಗರ ಕೈಲೂ ಕೂಡ ಯಾವ ರೀತಿಯ ವೆಪನ್ ಸಹಿತ ಇರೋದಿಲ್ಲ, ಊಹೆನೂ ಮಾಡಿರೋದಿಲ್ಲ. ಒಂದು ನಿರಪರಾಧಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಾರೆ. ಕಟುಕರು, ಕಠೋರ ವ್ಯಕ್ತಿಗಳು ಅಂತ ಹೇಳ್ಬೋದು. ಇವರಿಗೆ ಭಗವಂತನು ಕೂಡ ಕ್ಷಮಿಸಲ್ಲ, ಮತ್ತು ದೇವರು ಕೂಡ ಯಾವ ನಾಗರಿಕರ, ಭಾರತದ ಯಾವ ನಾಗರಿಕರು ಕೂಡ ಕ್ಷಮಿಸಲ್ಲ. ಈಗ ಹಿಂದೆ ಕೂಡ ಅಲ್ಲಿ ಒಂದು ಘಟನೆ ನಡೆದಿರುವಂಥದ್ದು, ಪುಲ್ವಾಮಾ ಅಂತ ಹೇಳಿ ಅಲ್ಲಿ ಒಂದು ಸೈನಿಕರು ಪ್ರಾಣವನ್ನ ತೆತ್ತಿರ್ತಾರೆ. ಆದ್ರೂ ಕೂಡ ಈ ಬಗ್ಗೆ ಅಲ್ಲಿ ಒಂದು ವ್ಯವಸ್ಥೆಯನ್ನ, ಕಟ್ಟುನಿಟ್ಟಿನ ವ್ಯವಸ್ಥೆ ಯಾಕೆ ಮಾಡಲಿಲ್ಲ? ಗುಪ್ತಚರ ಇಲಾಖೆಗೆ ಮಾಹಿತಿ ವೈಫಲ್ಯ ಇತ್ತ ಅಂತ ಹೇಳಿ. ಈಗ ಏನಾಗಿದೆ ಅಂದ್ರೆ, ಕೆಳಗಡೆ ಆಲ್ರೆಡಿ ಆ ಒಂದು ಟೈಟ್ ಸೆಕ್ಯೂರಿಟಿ ಇದ್ದೇ ಇದೆ ಕೆಳಗಡೆ. ಇದು ಮೇಲ್ಗಡೆ ಹೋಗುವಂತ ವಿಚಾರ ಇತ್ತು. ಎಲ್ಲೋ ಅದ್ರ ಕಾಲ ಈಗ ಸರ್ಕಾರ ಹೆಚ್ಚಿನ ಗಮನ ಕೊಟ್ಟಿದೆ. ಯಾವ ರೀತಿ ವೈಫಲ್ಯ ಆಗಿದೆ, ಮುಂದೆ ಇದು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಅಲ್ಲೇ ಸರ್ಕಾರವು ಕೂಡ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅಲ್ಲೇ ಒಂದು ಮೀಟಿಂಗ್ಸ್ ಎಲ್ಲ ತಗೊಂಡು ಸಭೆಗಳು ನಡೆಸಿ ಇದಕ್ಕೆ ಏನೇನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಲೆ ಮಾಡಿದ್ದಾರೆ. ಈಗಾಗಲೇ ಏನು ಉಗ್ರರ ಪೈಕಿ 2 ಹತ ಮಾಡಿದ್ದಾರೆ, ಅಂದರೆ ಕೊಂದಾಕಿದ್ದಾರೆ. ಇನ್ನು 4 ಜನ ಏನು ಇದ್ದಾರೆ, ಬಹುಶಃ ಇನ್ನು 2-3 ದಿವಸದಲ್ಲಿ ಸರ್ಕಾರ ನಿರ್ಣಯ ತಗೊಂಡು ಅವರ ಅಸ್ತಿತ್ವ ಇಲ್ದಾಗೆ, ಮತ್ತೆ ಭಾರತದಲ್ಲಿ ಒಬ್ಬ ಭಯೋತ್ಪಾದಕರ ಮನೆಯನ್ನು ಕೂಡ ಧ್ವಂಸ ಮಾಡಿರುವ ವಿಚಾರ ಈಗಾಗಲೇ ಮಾಧ್ಯಮದಲ್ಲಿ ಬಿಕರವಾಗ್ತಾ ಇದೆ. ಸರ್, 1 ಸೆಕೆಂಡ್. ಈಗ ಬಾಬಾ ರಾಮದೇವ್ ಅವ್ರಿಗೆ ಒಂದು Z+ ಸೆಕ್ಯೂರಿಟಿನ ಕೊಡ್ಲಿಕ್ಕಾಗಿದೆ. ಈಗ ನಟಿ, ಬಾಲಿವುಡ್ ನಟಿ ಕಂಗನಾಗೆ Z+ ಸೆಕ್ಯೂರಿಟಿನ ಕೊಡ್ಲಿಕ್ಕಾಗಿದೆ. ಆದ್ರೆ ಅಲ್ಲಿ ಒಂದು ಏನಂತೀವಿ, ಪಾಯಿಂಟ್ ಮಾಡಿ ತೋರಿಸುವಂಥದ್ದು. ಈಗ ಕಾಂಗ್ರೆಸ್ನವರು ಒಂದು ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿ ಯಾಕೆ ಸೆಕ್ಯೂರಿಟಿ ಕೊಡಲಿಕ್ಕೆ ವಿಫಲ ಆಯಿತು ಕೇಂದ್ರ ಸರ್ಕಾರ ಅಂತ ಹೇಳಿ ನೇರವಾಗಿ ಆರೋಪನ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ, ಕೆಳಗಡೆ ಅದು 3 ಕಿಲೋಮೀಟರ್ ಮೇಲ್ಭಾಗದಲ್ಲಿದೆ. ಕೆಳಗಡೆ ಆಲ್ರೆಡಿ ಯಾವುದೇ ಸೆಕ್ಯೂರಿಟಿ ಲೋಪದೋಷ ಆಗಿಲ್ಲ. ಕೆಳಗಡೆ ಇದು ಸೆಕ್ಯೂರಿಟಿ ಇದೆ.
ಎಲ್ಲೋ ಒಂದು ಕಡೆ ಎಂಥವರು ಕೂಡ ಯಾಮಾರ್ತೀವಿ ನೋಡಿ. ಅದು ಒಂದು ಆ ಲೆಕ್ಕಾಚಾರದಲ್ಲಿ ಕೇಂದ್ರದಲ್ಲೂ ಕೂಡ ಗುಪ್ತಚರ ಇಲಾಖೆಯವರು ಅದನ್ನು ಗಮನಿಸಬೇಕಾಯಿತು. ಈಗಾಗಲೇ ಅದನ್ನು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವಲೋಕನಗಳು ನಡೀತಾ ಇದ್ದಾವೆ, ಮೀಟಿಂಗ್ಸ್ ನಡೀತಾ ಇದ್ದಾವೆ, ಸಭೆಗಳನ್ನ ಮಾಡಿ ಮುಂದೆ ಯಾವ ರೀತಿ ಈ ಥರ ತೊಂದರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಕೇಂದ್ರ ಸಚಿವೆ ನೇರವಾಗಿ ಒಂದು ಎಚ್ಚರಿಕೆ ನೀಡಿರುವಂಥದ್ದು ಏನಂತ, ಈ ಬಾರಿ ಭಾರತ ನಮ್ಮ ಮೇಲೆ ಯುದ್ಧವನ್ನ ಸಾರಿದ್ರೆ ನಾವು ಸುಮ್ಮನೆ ಕೈ ಕಟ್ಟಿ ಕೂರೋದಿಲ್ಲ ಅಂತ ಹೇಳಿ ಈಗ ಒಂದು ನೇರವಾದ ಎಚ್ಚರಿಕೆಯನ್ನು ನೀಡಿರಂತ. ಆ ಬಗ್ಗೆ ಏನೋ ನಿಮ್ಮ ನಿಲುವು ಅಂತ ಹೇಳಿ. ಈಗ ಯಾರು ಬೇಕಾದರೂ ಅವರು ಆಡ್ಲಿ, ಯಾಕೆಂದ್ರೆ ಮಾತಾಡಕ್ಕೆ ನಮ್ಗೇನು ತೊಂದರೆ ಇಲ್ಲ. ಮತ್ತೆ ಯಾರನ್ನೂ ನಾವು ಅಗೌರವ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಇಲ್ಲ. ಅವರ ಹೋರಾಟದ ಶಕ್ತಿ, ನಮ್ಮ ಸೈನಿಕರ ಶಕ್ತಿ ನಮ್ಗಿದ್ದೇ ಇದೆ. ಯಾವ ರೀತಿ ಭೂಪಟದಲ್ಲಿ ಯಾರಿರ್ತಾರೆ ಯಾರಿಲ್ಲ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನಮ್ಮ ಮಿಲಿಟರಿ ಪಡೆ, ನಮ್ಮ ಏನು ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, ಇವರೆಲ್ಲ ತಗೊಳ್ತಾರೆ. ಆ ಒಂದು ವಿಚಾರ ಬಂದಾಗ ನಮಗೂ ಕೂಡ ನಮ್ಮನ್ನ ಯುದ್ಧಕ್ಕೆ ಕರೆದ್ರು ನಾವು ಕೂಡ ಹೋಗುವಂತ ಸ್ಥಿತಿಗೆ ಬಂದಿದೆ. ಯಾಕೆಂದ್ರೆ ದೇಶ ದೊಡ್ಡದು, ದೇಶಕ್ಕಿಂತ ನಾವು ಯಾರು ವ್ಯಕ್ತಿಗಳು ದೊಡ್ಡರಲ್ಲ. ನಾವು ಕೂಡ ಒಂದ್ ದಿವಸ ಯುದ್ಧಕ್ಕೆ ಹೋಗಕ್ಕೆ ನಾವು ಯಾವುದೇ ರೀತಿ ಹಿಂಜರಿಯಲ್ಲ ಅಂತ ನಾನು ಹೇಳ್ತೀನಿ. ದೇಶಾದ್ಯಂತ ಒಂದು ವಾರದ ಗಡುವನ್ನು ನೀಡಿದ್ದಾರೆ. ಪಾಕಿಸ್ತಾನದ ಪ್ರಜೆಗಳು ಕೂಡಲೇ ದೇಶ ಬಿಟ್ಟು ಹೋಗಬೇಕು ಅಂತ ಹೇಳಿ. ಹೌದು, ಅಲ್ಲಿ ಕೆಲವು ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈಗ ನಮ್ಮಲ್ಲಿ ಸೌಹಾರ್ದತೆಯಿಂದ ಇದ್ವಿ, ಈಗ ಯಾವುದೋ ಒಬ್ರು ಮಾಡಿರೋಂಥದ್ದಕ್ಕೆ ಈ ರೀತಿ ಸರಿನಾ ಕ್ರಮ ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಇಲ್ಲಿ ಒಂದು ಏನಂದ್ರೆ ಮೂಲತಃ ಆ ಭಯೋತ್ಪಾದನೆಗೆ ಕಿಮ್ಮತ್ತು ಕೊಡ್ತಕ್ಕಂಥದ್ದು, ಅದನ್ನ ಒಕ್ಕಲೂರನ್ನ ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ. ಅವರು ಈಗ ಯಾರೇ ಆಗಲಿ, ನಮ್ಮ ದೇಶ ಅವರ ಏನಾದರೂ ಯಾವುದೇ ಇಡೀ ಇತಿಹಾಸದಲ್ಲಿ ನಮ್ಮ ಭಾರತ ದೇಶ ಯಾವ್ದಾರ ಬೇರೆ ದೇಶಕ್ಕೆ ಭಯೋತ್ಪಾದನೆಗೆ ಆಗಲಿ ಅಥವಾ ಮಿತಿಮೀರಿ ಯುದ್ಧದ ಆಗಲಿ ಮತ್ತೆ ಯಾರಿಗಾರಾಗಲಿ ಒಬ್ರಿಗಾರ ತೊಂದರೆ ಕೊಡ್ತಾರೆ. ಇನ್ನೂ ಕೂಡ ಅಕ್ಕಪಕ್ಕದ ದೇಶಗಳು, ಈಗ ಶ್ರೀಲಂಕಾ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಇವರಿಗೆಲ್ಲರೂ ಕೂಡ ಸಹಕಾರವನ್ನು ಕೊಡುವಂತ ಸಹನಾಮೂರ್ತಿ ದೇಶ. ಈ ದೇಶಕ್ಕೆ ನೀವು ಯಾರೋ ಒಬ್ಬರನ್ನ ನೀವು ಆ ದೇಶದ ನೆಂಟಿಟ್ಕೊಂಡು ಆ ಉಗ್ರವಾದ ಬಂದಾಗ ಯಾರು ತಾನೇ ಅಕ್ಸೆಪ್ಟ್ ಮಾಡೋಕ್ಕಾಗತ್ತೆ? ಎರಡು ಮನೆಗಳಲ್ಲಿ ನಿಮಗೆ ಒಂದು ಕಿಚ್ಚೆತ್ತಿದ್ರೆ ಇರ್ಬೋದು, ಆ ಮಕ್ಕಳೆಲ್ಲ ಜೊತೆಲೇ ಇರ್ಬೋದು, ಆ ಮಕ್ಕಳ ದೊಡ್ಡವ್ರು ಗಲಾಟೆ ಮಾಡ್ತಾ ಇದ್ದಾಗ ಮಕ್ಕಳನ್ನ ಸಹಿತ ಅವ್ರ ಮನೆ ಕಳಿಸ್ತಾರ. ಇದು ಆ ಕಿಚ್ಚಿನ ವ್ಯವಸ್ಥೆ ಆಗತ್ತೆ. ದ್ವೇಷ ರಾಜಕಾರಣ ಅವರು ಪಾಕಿಸ್ತಾನದವ್ರು ಮಾಡ್ತಾ ಇದ್ದಾಗ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಹಿತಕರ ಘಟನೆಗಳು ನಡೀಬಹುದು, ಅದಕ್ಕೆ ಪ್ರಿಕಾಷನ್ ತಗೊಳ್ಳೇಬೇಕು, ತಗೊಳ್ತಾ ಇದ್ದಾರೆ. ಆ ಮಗು ಆಕೆ ಡಾಕ್ಟ್ರು ವೃತ್ತಿಯಲ್ಲಿ ಆಕೆ ಬೇಡ್ಕೋತಾರಂತೆ. ಸುಜಾತನ ಎಂಬಾಕೆ ಬೇಡ್ಕೊಂಡ್ರು ಕೂಡ ಉಗ್ರ ಹೇಳುವಂಥದ್ದು, ನಿನ್ನ ಗಂಡನನ್ನ ಸಾಯಿಸಿ ಮೋದಿಗೆ ಹೇಳು ಅಂತ ಹೇಳುವಂಥದ್ದು. ಎಷ್ಟು ಅವ್ರಿಗೆ ಉಗ್ರತನ ಅಲ್ಲಿ, ಕೋಪ ಅಷ್ಟು ಯಾಕೆ ಈ ರೀತಿ ಅಂತ ಹೇಳಿ. ಅದು ಏನಂದ್ರೆ ಮೋದಿಯವ್ರಿಗೆ ಹೇಳಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಟ್ರಿಗರ್ ಮಾಡೋದು. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನ ಏನು ಆ ಟ್ರಿಗರ್ ಮಾಡಿದಾಗ ಕೆರಳ್ತೀವಲ್ಲ, ಕೆರಳಿದಾಗ ಶಾಂತಿಯಿಂದ ಏನಾದ್ರೂ ಆ ಕೆರಳುವುದಕ್ಕೆ ಒಂದು ಇದು ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ಇದು ಹೇಳಿದಾಗ ಏನ್ ಮಾಡ್ಬೋದು, ಏನ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವುದೇ ರೀತಿ ಮುಲಾಜಿಲ್ದಲೇ ಇದಕ್ಕೆ ಪ್ರತಿಕಾರ ತಗೊಳುತ್ತೆ ಅನ್ನೋಂಥದ್ದು. ಯಾವ ರೀತಿ ಎಷ್ಟು ದಿನದಲ್ಲಿ ಆಗಬಹುದು ಇದಕ್ಕೆ ಅಂತ ಒಂದು ವಾರದೊಳಗಡೆ ಇದನ್ನ ಒಂದು ಸಮಾಪ್ತಿ ಮಾಡ್ತಾರೆ. ಈ ಇಶ್ಯೂನ ಕ್ಲೋಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನು ಪಹಲ್ಗಾನ್ ಇದೆ ಅದಕ್ಕೆ ಉತ್ತಮವಾದಂಥ ಸೆಕ್ಯೂರಿಟಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂಥ ಪ್ರವಾಸಿ ಕೇಂದ್ರವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಆಕ್ರಮಿತ POK ಏನು ಕಾಶ್ಮೀರ ಇದೆಯಲ್ಲ, ಪಾಕಿಸ್ತಾನ ಆಕ್ರಮಿತ, ಒಂದು ಮಟ್ಟದಲ್ಲಿ ಅದನ್ನ ಬುಲ್ಡೇಸರ್ ತರ ಒಂದು ಗುಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಕೆಲವು ವಿಚಾರಗಳನ್ನ ನಾವು ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಅದನ್ನ ಗೌಪ್ಯವಾಗಿ ಇಟ್ಟು ಮುಂದೆ ನಾವು ಏನು ಸರ್ಕಾರ ನಾವು ಏನಂದ್ರೆ ನಾನು ಎಲ್ಲರಿಗೂ ಕೂಡ ನಿವೇದನೆ ಮಾಡ್ಕೊಳ್ಳೋದೇನಂದ್ರೆ, ನಾವು 140 ಕೋಟಿ ಜನನು ಕೂಡ ಮೋದಿಯವರ ಏನು ಹೇಳ್ತಾರೆ ಮತ್ತೆ ಅವರ ಜೊತೆಗೆ ನಾವಿದ್ದಾಗ ಅವ್ರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ನಾನು ಕೂಡ ಮೋದಿಯವರ ಜೊತೆಗಿದ್ದೇನೆ. ಮೋದಿಯವರ ಏನೇ ಅವ್ರ ಕ್ರಮ ತಗೊಳ್ಳಿ, ಮೋದಿಯವರಾಗಲಿ, ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದ ಗೃಹ ಮಂತ್ರಿಗಳಾಗಿದ್ದ ಅಮಿತ್ ಶಾ ಅವರು ತಗೊಳ್ಳಿ, ರಾಜನಾಥ್ ಸಿಂಗ್ ಅವರು ತೆಗೆದುಕೊಂಡಂತ ನಿರ್ಣಯಕ್ಕೆ ನಾವು ಕಟಿಬದ್ಧರಾಗಿರ್ತೇವೆ. ನಾವು ಕೂಡ ನಮ್ಮ ದೇಶದ ವಿರುದ್ಧ ಯಾರಾದರೂ ಬಂದರೆ ಯುದ್ಧ ಮಾಡೋಕ್ಕೂ ನಾವು ಯೋಚನೆ ಮಾಡಲ್ಲ, ಯುದ್ಧಕ್ಕೂ ನಾವು ಸಹಿ. ಮತ್ತೆ ಈ ಎಲ್ಲವೂ ಕೂಡ ನಾನು ಇಲ್ಲಿ ರಾಜ್ಯದ ಮಂತ್ರಿಗಳಿಗೂ ಹೇಳ್ತಕ್ಕಂಥದ್ದು ಧರ್ಮದ ಹೇಳಿ ಧರ್ಮವನ್ನು ಒಡೆಯುವಂಥ ಕೆಲಸ ಆಗೋದು ಬೇಡ. ಎಲ್ಲ ಸಹಬಾಳ್ವೆಯಿಂದ 140 ಕೋಟಿ ಜನಸಂಖ್ಯೆ ಇದ್ದೇವೆ ನಾಡಿನಲ್ಲಿ. ನಮ್ಮ ಕರ್ನಾಟಕದಲ್ಲಿ ಸುಮಾರು 6.5 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದೇವೆ. ಎಲ್ಲವೂ ಕೂಡ ಯಾವ ರೀತಿ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೀವಿ, ಅದಕ್ಕೆ ಸಹಕಾರಭೂತಿ ಆಗಿರಬೇಕು, ಸಹಾನುಭೂತಿಯನ್ನು ತೋಡಬೇಕು.
ಎಲ್ಲೋ ಒಂದು ಕಡೆ ಧರ್ಮವನ್ನು ಓಲೈಸುವ ಕೆಲಸ ಯಾವ ಮಂತ್ರಿಗಳು ಕೂಡ ಮಾಡಬಾರ್ದು. ಇದು ಭಾರತ ದೇಶ, ಎಲ್ಲರನ್ನು ಒಳಗೊಂಡಂಥ ಪಕ್ಷ ದೇಶ. ಈ ದೇಶದೊಳಗೆ ನಮ್ಮಲ್ಲಿ ಭಾರತೀಯರಿಗೆ ಮಾತ್ರ ಅವಕಾಶ. ಇಲ್ಲೆಲ್ಲೋ ಒಂದು ಕಡೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ಪಾಕಿಸ್ತಾನ ಧ್ವಜ ಏನಾದರೂ ಮುಂದಿನ ದಿನದಲ್ಲಿ ಆರಿಸಿದ್ರೆ ಅವ್ರನ್ನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಬಿಟ್ಟು ಬನ್ನಿ, ಅಲ್ಲೇ ಇರಲಿ, ನಮ್ಮ ದೇಶಕ್ಕೆ ಅವ್ರು ಲಾಯಕ್ಕಿಲ್ಲ ಅಂತವನ್ನು ಕಟುವಾದಂಥ ತೀರ್ಮಾನ ತಗೊಂಡು ಮತ್ತೆ ಎಲ್ಲರೂ ಶಾಂತಿ ಪ್ರಿಯರನ್ನಾಗಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಮತ್ತೆ ಏನು ನೊಂದಂಥ ಕುಟುಂಬಗಳ ಜೊತೆ ನಾವೆಲ್ಲ ಇದ್ದೇವೆ. ಮತ್ತೆ ಅವ್ರಿಗೆಲ್ಲರೂ ಭಗವಂತ ಒಂದು ವೀರಮರಣವನ್ನು ಕೊಟ್ಟು ಶಾಂತಿಯನ್ನು ಕೊಟ್ಟು ಮತ್ತೆ ಅವ್ರನ್ನ ಒಳ್ಳೆ ಸದ್ಗತಿಗೆ ಸೇರಿಸಲಿ. ಮತ್ತೆ ಕುಟುಂಬದವರಿಗೆ ಆಂತರಿಕ ಭದ್ರತೆಯನ್ನು ಕೊಡುವಂಥ ಕೆಲಸ ಮತ್ತೆ ಅವರಿಗೆ ಅವರ ಜೀವನೋಪಾಯಕ್ಕೆ ಮಾಡುವಂಥ ಒಂದು ಏನು ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಮತ್ತೆ ರಾಜ್ಯ ಸರ್ಕಾರ ನಮ್ಮಲ್ಲಿ 3 ಜನ ಏನು ಮಡಿದಂಥ ಕುಟುಂಬಗಳಿಗೆ ಸಾಂತ್ವನ ಈಗಾಗಲೇ ರಾಜ್ಯ ಸರ್ಕಾರದವರು ಕೂಡ ಮಾಡಿದ್ದಾರೆ. ಮತ್ತೆ ಅವ್ರ ಕುಟುಂಬದ ಜೊತೆ ನಾವೆಲ್ಲ ಇರ್ತೀವಿ, ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನನಗೆ ಬಹಳ ನೋವಿನಿಂದ ಮತ್ತೆ ಇಂಥ ಒಂದು ಸಂದರ್ಶನ ನನಗೆ ಖುಷಿಯಾಗಿದೆ. ಮಂಜುನಾಥ್ ಅವ್ರನ್ನ ಮೃತದೇಹವನ್ನ ಹೋಗಿ ನೀವು ನಮಸ್ಕರಿಸಿ ಗೌರವವಾಗಿ ಸಮರ್ಪಣೆ ಮಾಡಿ ಬಂದಿರುವಂತದ್ದು, ಆ ದೇಹವನ್ನ ನೋಡಿದಾಗ ಏನು ನೆನಪಾಯ್ತು ನಮಗೆ? ಆ ಬಾಕ್ಸ್, ಸೀಲ್ಡ್ ಬಾಕ್ಸ್ ನಾನು ನೋಡಿದ್ವಿ. ರಕ್ತ ಕುದಿತಾ ಇದೆ ಸರ್, ಇವತ್ತು ಕೂಡ ಕುದಿತಾ ಇದೆ, ರಕ್ತ ಕುದಿತಾ ಇದೆ. ಇದನ್ನು ಯಾವ ನಮ್ಮ ಶತ್ರು ದೇಶದಲ್ಲಿರ್ತಕ್ಕಂಥ ಜನರಿಗೂ ಇಂಥ ಒಂದು ನರಕ, ಘೋರವಾದ ನರಕ ಬರಬಾರ್ದು. ಯಾಕೆಂದ್ರೆ ಆ ತಾಯಿ ಅವರ ಹೆಂಡತಿ ಇದ್ದಾರೆ ಮತ್ತೆ ಆ ಮಗು ಇದ್ದಾರೆ, ಕಣ್ಣು ಮುಂದೆನೆ ಕೊಂದಿದ್ದಾರೆ ಅಂದ್ರೆ ಅವರಿಗೆ ಇನ್ನೆಂತಹ ಫ್ರಸ್ಟ್ರೇಷನ್ ಇರಬೇಕು, ಇನ್ನು ದೇಶದ ಬಗ್ಗೆ ಎಷ್ಟು ಅವರಿಗೆ ಕಿಚ್ಚು ಬರ್ಬೋದು, ಎಂಥ ಒಂದು ದ್ವೇಷ ಬರ್ಬೋದು ಒಂದು ಅಷ್ಟು. ಯಾಕೆಂದ್ರೆ ತನ್ನ ಗಂಡನನ್ನ ಕಣ್ಣು ಮುಂದೆ ಕಳ್ಕೊಳ್ಳೋದು ಅಂದ್ರೆ ತುಂಬಾ ನೋವಿನ ಸಂಗತಿ. ಇದು ಯಾವ ಶತ್ರುಗಳು ಕೂಡ ಬರಬಾರ್ದು. ಆ ತಾಯಿಗೆ ಶಾಂತಿ ಸಿಗುವಂತ ಮತ್ತೆ ಧೈರ್ಯ ಕೊಡುವಂತ ಕೆಲಸ ನಾವೆಲ್ಲ ನಮ್ಮ ನಾಡಿನ ಜನ ಮಾಡ್ತಾ ಇದೀವಿ. ನಾವು ಅವರ ಜೊತೆಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀನಿ ಸರ್. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.